ನೀವು ಬೆಳಗ್ಗೆ ಎದ್ದು ಟೀ ಅಥವಾ ಕಾಫಿ ಕುಡಿಯೋಕೆ ಸಕ್ಕರೆ ಬಳಸ್ತೀರಲ್ವಾ? ಆ ಸಕ್ಕರೆಯ ಬೆಲೆ ಈಗ ಎಷ್ಟಾಗಿದೆ ಅಂತ ನೀವು ಯಾವತ್ತಾದ್ರೂ ಗಮನಿಸಿದ್ದೀರಾ? ದಿನಸಿ ಅಂಗಡಿಗೆ ಹೋದಾಗ ಸಕ್ಕರೆ ರೇಟ್ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ದಸರಾ ದೀಪಾವಳಿ ಹಬ್ಬಗಳು ಹತ್ತಿರ ಬರ್ತಿವೆ. ಮನೆಯಲ್ಲಿ ಸಿಹಿ ಸಕ್ಕರೆ ಬೇಕೇ ಬೇಕು. ಆದ್ರೆ ಇದೇ ಟೈಮ್ನಲ್ಲಿ ಸಕ್ಕರೆ ಬೆಲೆ ರಾಕೆಟ್ ವೇಗದಲ್ಲಿ ಏರ್ತಾ ಇದೆ. ಈ ಬೆಲೆ ಏರಿಕೆಯನ್ನ ಕಂಟ್ರೋಲ್ ಮಾಡೋಕೆ ಕೇಂದ್ರ ಸರ್ಕಾರ ಬರೋಬ್ಬರಿ 1 ದಶಕದ ಬಳಿಕ ಒಂದು ಐತಿಹಾಸಿಕ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದೆ. ಅದೇ ಸಕ್ಕರೆ ಆಮದು ಅಂದ್ರೆ ಇಂಪೋರ್ಟ್. ಎಸ್ ವೀಕ್ಷಕರೇ, ಭಾರತ ಸರ್ಕಾರ 10 ಲಕ್ಷ ಟನ್ ರಾ ಶುಗರ್ ಅನ್ನ ಆಮದು ಮಾಡಿಕೊಳ್ಳಲು ಅಕ್ಟೋಬರ್ 31ರವರೆಗೆ ಡ್ಯೂಟಿ ಫ್ರೀ ಅನುಮತಿಯನ್ನ ನೀಡಿದೆ. ಇದೊಂದು ದೊಡ್ಡ ಪಾಲಿಸಿ ಯೂಟರ್ನ್ ಅಂತಾನೆ ಹೇಳಬಹುದು. ಯಾಕಂದ್ರೆ ಕೇವಲ 9 ತಿಂಗಳ ಹಿಂದೆ ಅಂದ್ರೆ ಕಳೆದ ವರ್ಷದ ನವೆಂಬರ್ನಲ್ಲಿ ಇದೇ ಸರ್ಕಾರ ನಮ್ಮಲ್ಲಿ ಸಕ್ಕರೆ ಭಾರಿ ಉತ್ಪಾದನೆಯಾಗಿದೆ ಅಂತ ಹೇಳಿ 1.5 ಮಿಲಿಯನ್ ಟನ್ ಇಂದ ಹಿಡಿದು 2 ಮಿಲಿಯನ್ ಟನ್ ವರೆಗೆ ಸಕ್ಕರೆಯನ್ನ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋಕೆ ಸಕ್ಕರೆ ಎಕ್ಸ್ಪೋರ್ಟ್ ಆಗುವಷ್ಟರಲ್ಲಿ ನಮ್ಮಲ್ಲೇ ಶುಗರ್ ಶಾರ್ಟೇಜ್ ಶುರುವಾಯಿತು. ಎಕ್ಸ್ಪೋರ್ಟ್ ಮಾಡ್ತಿದ್ದಂತಹ ದೇಶ ಇದ್ದಕ್ಕಿದ್ದಂತೆ ಇಂಪೋರ್ಟ್ ಮಾಡೋಕೆ ಶುರು ಮಾಡಿದ್ದು ಹೇಗೆ? ಈ ಸಕ್ಕರೆ ಲೆಕ್ಕಾಚಾರ ಎಲ್ಲಿ ತಪ್ಪಿತು? ರೈತರು ಮತ್ತು ಇಂಡಸ್ಟ್ರಿ ಈ ಬಗ್ಗೆ ಏನು ಹೇಳ್ತಿದೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅನಲೈಸ್ ಮಾಡ್ತಾ ಹೋಗೋಣ. ನಾನು ಶಿವಮೂರ್ತಿ ಸರ್ಬಾ. ಕೇಂದ್ರದ 10 ವರ್ಷಗಳ ಐತಿಹಾಸಿಕ ಯೂಟರ್ನ್. ಸಕ್ಕರೆ ಹಂಚುತ್ತಿದ್ದ ಭಾರತದಿಂದ ಈಗ ಆಮದು. ವೀಕ್ಷಕರೇ, ಭಾರತದ ವಾರ್ಷಿಕ ಸಕ್ಕರೆ ಬಳಕೆ ಎಷ್ಟಿದೆ ಗೊತ್ತಾ? ಬರೋಬ್ಬರಿ 280 ಲಕ್ಷ ಟನ್ಗಳು. ಅಕ್ಟೋಬರ್ ಸುಮಾರಿಗೆ ನಮ್ಮಲ್ಲಿ 50 ಲಕ್ಷ ಟನ್ ಓಪನಿಂಗ್ ಸ್ಟಾಕ್ ಇರಬೇಕಿತ್ತು. ಆದರೆ ಈಗಿನ ಅಂದಾಜಿನ ಪ್ರಕಾರ ಅದು ಕೇವಲ 35ರಿಂದ 40 ಲಕ್ಷ ಟನ್ಗೆ ಬಂದು ನಿಂತಿದೆ. ಯಾಕಂದ್ರೆ ಸಕ್ಕರೆ ಉತ್ಪಾದನೆ 2019-20 ಸೀಸನ್ ನಂತರ ಅತ್ಯಂತ ಕನಿಷ್ಠ ಮಟ್ಟಕ್ಕೆ ಅಂದ್ರೆ 296 ಲಕ್ಷ ಟನ್ಗೆ ಕುಸಿದಿದೆ. ಈ ಕಡಿಮೆ ಸ್ಟಾಕ್ ಮತ್ತು ಹಬ್ಬದ ಸೀಸನ್ನ ಪ್ಯಾನಿಕ್ ಬೈಯಿಂಗ್ ಇಂದಾಗಿ ಕೇವಲ 2 ತಿಂಗಳಲ್ಲಿ ದೇಶೀಯ ಮಾರುಕಟ್ಟೆಯಲ್ಲಿ ಸಕ್ಕರೆ ಬೆಲೆ ಬರೋಬ್ಬರಿ 40% ಜಂಪ್ ಆಗಿದೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯ ಡೇಟಾ ಪ್ರಕಾರ ಮಂಗಳವಾರದಂದು ಸಕ್ಕರೆಯ ಸರಾಸರಿ ರಿಟೇಲ್ ಬೆಲೆ ಕೆಜಿಗೆ 52 ರೂಪಾಯಿ ಇತ್ತು. ಕಳೆದ ವರ್ಷಕ್ಕಿಂತ ಶೇಕಡ 13ರಷ್ಟು ಹೆಚ್ಚು. ಕೇವಲ ಜುಲೈ ತಿಂಗಳೊಂದರಲ್ಲೇ ರಿಟೇಲ್ ಬೆಲೆ ಶೇಕಡ 9ಕ್ಕಿಂತ ಹೆಚ್ಚು ಏರಿಕೆಯಾಗಿದೆ. ಮಹಾರಾಷ್ಟ್ರ ಸೇರಿ ದೇಶಾದ್ಯಂತ ಎಕ್ಸ್ ಮಿಲ್ ರೇಟ್ ಅಂದ್ರೆ ಫ್ಯಾಕ್ಟರಿ ರೇಟ್ ಕ್ವಿಂಟಾಲ್ಗೆ 5,400 ರೂಪಾಯಿಯಿಂದ 5,560 ರೂಪಾಯಿಗೆ ತಲುಪಿದೆ. ಎಸ್ ಗ್ರೇಡ್ ಸಕ್ಕರೆ 5,750 ರೂಪಾಯಿ ಮತ್ತು ಎಂ ಗ್ರೇಡ್ ಸಕ್ಕರೆ 5,850ರಿಂದ 5,900 ರೂಪಾಯಿ ದಾಟಿದೆ. ಇದೆಲ್ಲ GST ಹೊರತುಪಡಿಸಿ ಅನ್ನೋದು ಗಮನದಲ್ಲಿ ಇರಲಿ. GST ಸೇರಿದರೆ ಇನ್ನೂ ಹೆಚ್ಚಾಗುತ್ತೆ. ಹಬ್ಬದ ಸೀಸನ್ನಲ್ಲಿ ಸಕ್ಕರೆಗೆ ಡಿಮ್ಯಾಂಡ್. ಸರ್ಕಾರ ತಂದಿರುವ ಹೊಸ ರೂಲ್ಸ್ ಏನು? ಈ ರೀತಿ ಬೆಲೆ ಏರಿಕೆಯನ್ನ ಕಂಟ್ರೋಲ್ ಮಾಡೋಕೆ ಸರ್ಕಾರ ಈಗ ಬಿಗ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಏನಪ್ಪಾ ಅಂದ್ರೆ, ಸರ್ಕಾರ ಈಗ ಬರೀ 10 ಲಕ್ಷ ಟನ್ ಶುಗರ್ ಅನ್ನ ಇಂಪೋರ್ಟ್ ಮಾಡ್ತಿಲ್ಲ, ಜೊತೆಗೆ ಬಿಗ್ ಬಯರ್ಸ್ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದೆ. ಆಹಾರ ಸಚಿವಾಲಯ ಒಂದು ಹೊಸ ರೂಲ್ಸ್ ಅನ್ನು ತಂದಿದೆ. ಅದರ ಪ್ರಕಾರ ತಿಂಗಳಿಗೆ 10 ಟನ್ಗಿಂತ ಹೆಚ್ಚು ಸಕ್ಕರೆ ಬಳಸುವ ಬಲ್ಕ್ ಕನ್ಸ್ಯೂಮರ್ಸ್ ಅಂದ್ರೆ ಬೇಕರಿಗಳು, ಕನ್ಫೆಕ್ಷನರಿಗಳು, ಸಾಫ್ಟ್ ಡ್ರಿಂಕ್ಸ್ ತಯಾರಕರು, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿಗಳು ಮತ್ತು ದೊಡ್ಡ ದೊಡ್ಡ ಸಿಹಿ ತಿಂಡಿ ಮಾರಾಟಗಾರರು ತಮ್ಮ ಬಳಿ ಕೇವಲ 15 ದಿನಕ್ಕೆ ಆಗುವಷ್ಟು ಸಕ್ಕರೆಯನ್ನ ಮಾತ್ರ ಸ್ಟಾಕ್ ಇಟ್ಟುಕೋಬಹುದು. ಉದಾಹರಣೆಗೆ, ಒಂದು ಕಂಪನಿಗೆ ತಿಂಗಳಿಗೆ 12 ಟನ್ ಸಕ್ಕರೆ ಬೇಕು ಅಂದ್ರೆ ಅವರು ತಮ್ಮ ಗೋಡೌನ್ನಲ್ಲಿ ಕೇವಲ 6 ಟನ್ ಸಕ್ಕರೆಯನ್ನ ಮಾತ್ರ ಸ್ಟಾಕ್ ಇಡುವಂತಿದೆ. ಸೆಪ್ಟೆಂಬರ್ನಿಂದ ನವೆಂಬರ್ ವರೆಗೆ ಈ ರೂಲ್ಸ್ ಅಪ್ಲೈ ಆಗಲಿದೆ. ಜೊತೆಗೆ ಟ್ರೇಡರ್ಸ್ ತಾವು ಎಷ್ಟು ಸ್ಟಾಕ್ ಇಟ್ಕೊಂಡಿದ್ದೀವಿ ಅನ್ನೋದನ್ನ ವೀಕ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ರೂಲ್ ಏನಪ್ಪಾ ಅಂದ್ರೆ, ಸಕ್ಕರೆ ಸೇಲ್ ಆದ ಕೇವಲ 7 ದಿನಗಳ ಒಳಗೆ ಮಿಲ್ಗಳು ಆ ಸಕ್ಕರೆಯನ್ನ ಡಿಸ್ಪ್ಯಾಚ್ ಮಾಡಬೇಕು. ಅಂದ್ರೆ ಸುಮ್ಮನೆ ಪೇಪರ್ನಲ್ಲಿ ಸೇಲ್ ಆಯ್ತು ಅಂತ ತೋರಿಸಿ ಗೋಡೌನ್ನಲ್ಲಿ ತಿಂಗಳುಗಟ್ಟಲೆ ಸಕ್ಕರೆಯನ್ನ ಬಚ್ಚಿಡುವಂತಿಲ್ಲ. ಇದನ್ನ ಕೂಡ ಕೇಂದ್ರ ಸರ್ಕಾರ ಈಗ ಮಾನಿಟರ್ ಮಾಡ್ತಿದೆ. ಎಕ್ಸ್ಪೋರ್ಟ್ ಇಂದ ಇಂಪೋರ್ಟ್ಗೆ ಯೂಟರ್ನ್. ಲೆಕ್ಕಾಚಾರ ತಪ್ಪಿದ್ದು ಎಲ್ಲಿ? ಅಗ್ರಿಟೆಕ್ ಫೇಲ್ ಆಯ್ತಾ? ವೀಕ್ಷಕರೇ, ಈಗ ಅಸಲಿ ವಿಚಾರಕ್ಕೆ ಬರೋಣ. ನಮ್ಮ ಸಕ್ಕರೆ ಪಾಲಿಸಿ ಮೇಕರ್ಸ್ ಲೆಕ್ಕಾಚಾರ ಎಲ್ಲಿ ಉಲ್ಟಾ ಹೊಡಿತು? ಇಂಡಿಯನ್ ಶುಗರ್ ಅಂಡ್ ಬಯೋ ಎನರ್ಜಿ ಮ್ಯಾನುಫ್ಯಾಕ್ಚರ್ಸ್ ಅಸೋಸಿಯೇಷನ್ ಅಂದ್ರೆ ISMA ಕಳೆದ ವರ್ಷ ಜುಲೈ 31ರಂದು ಒಂದು ಅಂದಾಜು ಕೊಟ್ಟಿತ್ತು. ಅದರ ಪ್ರಕಾರ 2025-26 ಸೀಸನ್ನಲ್ಲಿ ಭಾರತ 34.90 ಮಿಲಿಯನ್ ಟನ್ ಸಕ್ಕರೆ ಉತ್ಪಾದನೆ ಮಾಡುತ್ತೆ ಅಂತ ಹೇಳಲಾಗಿತ್ತು. ಇದೇ ನಂಬಿಕೆ ಮೇಲೆ ಸರ್ಕಾರ 1.5ರಿಂದ 2 ಮಿಲಿಯನ್ ಟನ್ ಎಕ್ಸ್ಪೋರ್ಟ್ಗೆ ಪರ್ಮಿಷನ್ ಕೊಡ್ತು. ಆದರೆ ಈ ವರ್ಷ ಮಾರ್ಚ್ 6ರಂದು ಆಲ್ ಇಂಡಿಯಾ ಶುಗರ್ ಟ್ರೇಡ್ ಅಸೋಸಿಯೇಷನ್ ಈ ಅಂದಾಜನ್ನ 28.3 ಮಿಲಿಯನ್ ಟನ್ಗೆ ಇಳಿಸಿತು. ಇದು ನಮ್ಮ ಪ್ರೊಡಕ್ಷನ್ ಫೋರ್ಕಾಸ್ಟಿಂಗ್ ವ್ಯವಸ್ಥೆಯ ವೈಫಲ್ಯ. ನಮ್ಮ ಅಗ್ರಿಟೆಕ್ ಇನ್ನೂ ಕೂಡ ಸರಿಯಾದ ಲೆಕ್ಕಾಚಾರ ಹಾಕುವಷ್ಟು ಬೆಳೆದಿಲ್ಲ ಅನ್ನೋದು ಇದರಿಂದ ಪ್ರೂವ್ ಆಗಿದೆ ಅಂತ ತಜ್ಞರು ಹೇಳ್ತಾರೆ. ಇಂಡಸ್ಟ್ರಿಯ ಒಬ್ಬ ಹಿರಿಯ ಅಧಿಕಾರಿಯ ಪ್ರಕಾರ ಈ ವರ್ಷದ ಆರಂಭದಲ್ಲೇ ಡೇಂಜರ್ ಬೆಲ್ ರಿಂಗ್ ಆಗಿತ್ತು.
ಫೆಬ್ರವರಿಯಲ್ಲಿ ಕ್ರಷಿಂಗ್ ಸೀಸನ್ ಶುರುವಾಗಿ ತಿಂಗಳುಗಳಿಗೆ ಕಳೆದಿದ್ರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳಲಿಲ್ಲ. ಬದಲಾಗಿ ಮೊದಲೇ ಕೊಟ್ಟಿದ್ದ 1.5 ಮಿಲಿಯನ್ ಟನ್ ಎಕ್ಸ್ಪೋರ್ಟ್ ಜೊತೆಗೆ ಎಕ್ಸ್ಟ್ರಾ 5 ಲಕ್ಷ ಟನ್ ಎಕ್ಸ್ಪೋರ್ಟ್ಗೆ ಪರ್ಮಿಷನ್ ಕೊಡ್ತು. ಮಾರ್ಚ್ನಲ್ಲಿ ಮಿಲ್ಗಳು ತಮ್ಮ ಮಂತ್ಲಿ ಡೊಮೆಸ್ಟಿಕ್ ಸೇಲ್ ಕೋಟಾ ಪೂರೈಸಲು ಕೂಡ ಪರದಾಡ್ತಾ ಇದ್ವು. ಸಿಸ್ಟಮ್ಗೆ ಮಿಸ್ಗೈಡ್ ಆಗಿದೆ, ಪ್ರೊಡಕ್ಷನ್ ಕಡಿಮೆ ಇದ್ರೂ ಕೂಡ ಫಂಡಮೆಂಟಲ್ಸ್ ಸ್ಟ್ರಾಂಗ್ ಇದೆ ಅಂತ ನಂಬಿಸಲಾಗಿತ್ತು ಅಂತ ಅವರು ಆರೋಪವನ್ನ ಮಾಡಿದ್ದಾರೆ. ಶುಗರ್ ಬ್ಯಾಲೆನ್ಸ್ ಶೀಟ್ ಹೇಳೋದೇನು? ಎಥೆನಾಲ್ ಮತ್ತು ಕಬ್ಬಿನ ಅಸಲಿ ಕಹಾನಿ. ಒಮ್ಮೆ ಶುಗರ್ ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ನಮಗೆ ರಿಯಲ್ ಪಿಕ್ಚರ್ ಅರ್ಥ ಆಗುತ್ತೆ. ಇಂಡಸ್ಟ್ರಿ ಅಂದಾಜಿನ ಪ್ರಕಾರ 2025-26ರಲ್ಲಿ ನೆಟ್ ಶುಗರ್ ಪ್ರೊಡಕ್ಷನ್ 27.9 ಮಿಲಿಯನ್ ಟನ್ ಇತ್ತು. ಇದರಲ್ಲಿ 2.4 ಮಿಲಿಯನ್ ಟನ್ ಎಥೆನಾಲ್ಗೆ ಡೈವರ್ಟ್ ಆದಮೇಲೆ ಉಳಿದಿದ್ದು ಓಪನಿಂಗ್ ಸ್ಟಾಕ್ 4.7 ಮಿಲಿಯನ್ ಟನ್ ಇತ್ತು. ಒಟ್ಟು ಸೇರಿಸಿದರೆ 32.6 ಮಿಲಿಯನ್ ಟನ್ ನಮಗೆ ಲಭ್ಯವಿತ್ತು. ನಮ್ಮ ದೇಶದ ಬಳಕೆ 28 ಮಿಲಿಯನ್ ಟನ್. ಇದನ್ನ ಕಳೆದ್ರೆ ನಮ್ಮ ಬಳಿ ಸ್ಟಾಕ್ ಸೇಫ್ ಆಗಿ ಇರಬೇಕಾಗಿತ್ತು. ಆದರೆ 8 ಲಕ್ಷ ಟನ್ ಎಕ್ಸ್ಪೋರ್ಟ್ ಮಾಡಿದ ಮೇಲೆ ಕ್ಲೋಸಿಂಗ್ ಸ್ಟಾಕ್ 3.5ರಿಂದ 3.9 ಮಿಲಿಯನ್ ಟನ್ಗೆ ಕುಸಿಯಿತು. ಸಾಮಾನ್ಯವಾಗಿ 3 ತಿಂಗಳ ಬಳಕೆಗೆ 6 ಮಿಲಿಯನ್ ಟನ್ ಬಫರ್ ಸ್ಟಾಕ್ ಇರಬೇಕು, ಆದರೆ ಅದು ಈಗ ಇಲ್ಲ. ಹೀಗಾಗಿಯೇ ನಾವು ಎಕ್ಸ್ಪೋರ್ಟ್ ಮಾಡಿದಷ್ಟೇ ಪ್ರಮಾಣದ ಸಕ್ಕರೆಯನ್ನ ಈಗ ಮತ್ತೆ ಇಂಪೋರ್ಟ್ ಮಾಡ್ತಿದ್ದೀವಿ. ರೈತ ಮುಖಂಡರು ಇದಕ್ಕೆ ಬೇರೆ ಲಾಜಿಕ್ ಅನ್ನೇ ಕೊಡ್ತಿದ್ದಾರೆ. ಅವರ ಪ್ರಕಾರ ಕೇವಲ ಮಾರುಕಟ್ಟೆಯ ಸ್ಪೆಕ್ಯುಲೇಷನ್ ಮಾತ್ರವಲ್ಲ, ಕಬ್ಬು ಎಲ್ಲಿಗೆ ಹೋಗ್ತಿದೆ ಅನ್ನೋ ಲೆಕ್ಕಾಚಾರವೂ ಕೂಡ ತಪ್ಪಿದೆ. ಕಬ್ಬು ಕೇವಲ ಸಕ್ಕರೆ ಮಿಲ್ಗಳಿಗೆ ಮಾತ್ರ ಹೋಗ್ತಿಲ್ಲ, ಅದರಲ್ಲಿ ದೊಡ್ಡ ಪಾಲು ಬೆಲ್ಲದ ಘಟಕಗಳಿಗೆ ಮತ್ತು ಎಥೆನಾಲ್ ಪ್ಲಾಂಟ್ಗಳಿಗೆ ಹೋಗ್ತಿದೆ. ಎಥೆನಾಲ್ ಮತ್ತು ಇತರೆ ಬೈ ಪ್ರಾಡಕ್ಟ್ಗಳಿಗೆ ಈಗ ಒಳ್ಳೆ ಡಿಮ್ಯಾಂಡ್ ಮತ್ತು ಬೆಲೆ ಸಿಗ್ತಾ ಇರೋದ್ರಿಂದ ಸಕ್ಕರೆ ಲೆಕ್ಕಾಚಾರ ಕಷ್ಟವಾಗಿದೆ. ಜೊತೆಗೆ ಸಕ್ಕರೆ ರಿಕವರಿ ರೇಟ್ ಕೂಡ ಕಡಿಮೆಯಾಗಿದೆ. ಮೊದಲೆಲ್ಲ 12ರಿಂದ 12.5% ಅಷ್ಟು ಇದ್ದಂತಹ ರಿಕವರಿ ರೇಟ್ ಈಗ ಕೆಲವು ಫ್ಯಾಕ್ಟರಿಗಳಲ್ಲಿ 11ರಿಂದ 11.5%ಗೆ ಕುಸಿದಿದೆ ಅಂತ ರೈತರು ಹೇಳ್ತಿದ್ದಾರೆ. ಸಕ್ಕರೆ ಕೊರತೆ ವರ್ಸಸ್ ಪ್ಯಾನಿಕ್ ಬೈಯಿಂಗ್. ಇಷ್ಟೆಲ್ಲ ಆದರೂ ಸಕ್ಕರೆ ಇಂಡಸ್ಟ್ರಿ ಮಾತ್ರ 2 ಭಾಗವಾಗಿ ಡಿವೈಡ್ ಆಗಿದೆ. ISFA ಸ್ಟಾಕ್ ಕೊರತೆಯ ವಾದವನ್ನು ತಳ್ಳಿ ಹಾಕ್ತಿದೆ. ಅವರ ಪ್ರಕಾರ ನಮ್ಮಲ್ಲಿ ಯಾವುದೇ ಶಾರ್ಟೇಜ್ ಇಲ್ಲ. ಮಹಾರಾಷ್ಟ್ರದಲ್ಲಿ ಹವಾಮಾನದಿಂದ ಇಳುವರಿ ಕಡಿಮೆಯಾಗಿದ್ದನ್ನು ಯಾರೂ ಕೂಡ ಊಹಿಸಿರಲಿಲ್ಲ. ಸರ್ಕಾರ, ಕೃಷಿ ಸಚಿವಾಲಯ, ಕೇನ್ ಕಮಿಷನರ್ ಹೀಗೆ ಎಲ್ಲರೂ ಕೂಡ ಪ್ರೊಡಕ್ಷನ್ ಬಗ್ಗೆ ಪಾಸಿಟಿವ್ ಆಗಿತ್ತು. ಈಗಲೂ ಫಂಡಮೆಂಟಲ್ಸ್ ಸ್ಟ್ರಾಂಗ್ ಇದೆ. ನಮ್ಮ ಬಳಿ 35ರಿಂದ 40 ಲಕ್ಷ ಟನ್ ಕ್ಲೋಸಿಂಗ್ ಸ್ಟಾಕ್ ಇದೆ. ಇದು ಅಕ್ಟೋಬರ್ ಮತ್ತು ನವೆಂಬರ್ ಅರ್ಧದವರೆಗೆ ಸಾಕಾಗುತ್ತೆ. ಅಕ್ಟೋಬರ್ 3 ಅಥವಾ 4ನೇ ವಾರದಲ್ಲಿ ಮಿಲ್ಗಳು ಮತ್ತೆ ಶುರು ಆಗುತ್ತವೆ. ಹಾಗಾಗಿ ಶಾರ್ಟೇಜ್ ಇಲ್ಲ. ಈಗೇನಾಗ್ತಿದೆ ಅಂದರೆ ಅದು ಬರೀ ಪ್ಯಾನಿಕ್ ಬೈಯಿಂಗ್. ಎಲ್ ನೀನೋ ಎಫೆಕ್ಟ್ನಿಂದ ಬೆಳೆ ಹಾಳಾಗಬಹುದು ಅನ್ನೋ ಸೆಂಟಿಮೆಂಟ್ ಇಟ್ಕೊಂಡು ಟ್ರೇಡರ್ಸ್ ಸ್ಪೆಕ್ಯುಲೇಷನ್ ಮಾಡ್ತಿದ್ದಾರೆ. 10-15 ದಿನದ ಸ್ಟಾಕ್ ಇಡುವ ಬದಲು ಹಬ್ಬದ ಕಾರಣಕ್ಕೆ 2 ತಿಂಗಳ ಸ್ಟಾಕ್ ಇಟ್ಟುಕೊಂಡು ಹೋಲ್ಡ್ ಮಾಡ್ತಿದ್ದಾರೆ. ಜೊತೆಗೆ ಸೀಸನ್ ಆರಂಭದಲ್ಲಿ ಕೋಟಾ ಉಲ್ಲಂಘನೆ ಆಗಿತ್ತು. 4ರಿಂದ 5 ತಿಂಗಳಲ್ಲಿ ಕೋಟಾಗಿಂತ 8 ಲಕ್ಷ ಟನ್ ಹೆಚ್ಚು ಸಕ್ಕರೆ ಸೇಲ್ ಆಗಿತ್ತು. ಇದರಿಂದ ಮಹಾರಾಷ್ಟ್ರದಲ್ಲಿ ಸಕ್ಕರೆ ಬೆಲೆ ಕೆಜಿಗೆ 35ರಿಂದ 36 ರೂಪಾಯಿಗೆ ಕುಸಿದಿತ್ತು. ಸಕ್ಕರೆ ಬೇಗ ಸೇಲ್ ಆಗಿದ್ದರಿಂದ ಈಗ ಬೆಲೆ ಹೆಚ್ಚಾಗಿದೆ ಅಂತ ISMA ಹೇಳ್ತಿದೆ. ಸರ್ಕಾರದ ಬಳಿ ಒಳ್ಳೆ ಮಾನಿಟರಿಂಗ್ ಸಿಸ್ಟಮ್ ಇದೆ, ಆದರೆ ಟ್ರೇಡರ್ಸ್ ಮೇಲೆ ನಿಗಾ ಇಡಬೇಕು. ಆದರೆ ಕೆಲ ಎಕ್ಸ್ಪರ್ಟ್ಸ್ ಪ್ರಕಾರ ಪ್ರತಿಯೊಂದು ಗೋಡೌನ್ ಮತ್ತು ಅಂಗಡಿಗೆ ಹೋಗಿ ಫಿಸಿಕಲ್ ಆಗಿ ಚೆಕ್ ಮಾಡೋದು ಸಪ್ಲೈ ಚೈನ್ ಅನ್ನು ಡಿಸ್ಟರ್ಬ್ ಮಾಡುತ್ತೆ. ಅದರ ಬದಲು ಡಿಜಿಟಲ್ ರಿಪೋರ್ಟಿಂಗ್ ಸ್ಟ್ರಾಂಗ್ ಮಾಡಬೇಕು ಅಂತಾರೆ. ಒಟ್ಟಿನಲ್ಲಿ ಭಾರತದ ಸಕ್ಕರೆ ಕಹಾನಿ ಈಗ ಒಂದು ದೊಡ್ಡ ಪಾಲಿಸಿ ಡೈಲೆಮಾ ಆಗಿ ಬದಲಾಗಿದೆ. ಹವಾಮಾನದ ಆಧಾರದ ಮೇಲೆ ನಿಂತಿರುವಂತಹ ಕೃಷಿ ವಲಯ, ರೈತರು, ಸಕ್ಕರೆ ಕಾರ್ಖಾನೆಗಳು, ಗ್ರಾಹಕರು, ಎಥೆನಾಲ್ ಪ್ರೊಡಕ್ಷನ್, ಎಕ್ಸ್ಪೋರ್ಟ್ ಮತ್ತು ದೇಶದ ಆಹಾರ ಭದ್ರತೆ ಇವಿಷ್ಟನ್ನ ಬ್ಯಾಲೆನ್ಸ್ ಮಾಡೋದು ಸರ್ಕಾರಕ್ಕೆ ಅಷ್ಟು ಸುಲಭವಲ್ಲ. ಆರಂಭದ ಅತಿ ವಿಶ್ವಾಸದಿಂದ ಎಕ್ಸ್ಪೋರ್ಟ್ಗೆ ಅವಕಾಶ ಕೊಟ್ಟು ಆಮೇಲೆ ಸ್ಟಾಕ್ ಕಡಿಮೆ ಆಗಿದ್ದಕ್ಕೆ ಈಗ ಮತ್ತೆ ಇಂಪೋರ್ಟ್ ಮಾಡಿಕೊಳ್ಳುವ ಪರಿಸ್ಥಿತಿ ಬಂದಿದೆ. ಕಡಿಮೆ ಉತ್ಪಾದನೆ ಇದ್ರೂ ಕೂಡ ಎಕ್ಸ್ಪೋರ್ಟ್ಗೆ ಪರ್ಮಿಷನ್ ಕೊಟ್ಟಿದ್ದು ಜಡ್ಜ್ಮೆಂಟ್ ಎರರ್ ಅಂತ ಇಂಡಸ್ಟ್ರಿ ತಜ್ಞರು ಹೇಳ್ತಿದ್ದಾರೆ. ಭಾರತಕ್ಕೆ ಈಗ ತುರ್ತಾಗಿ ಬೇಕಾಗಿರೋದು ಒಂದು ಕರಾರುವಕ್ಕಾದ ರಿಯಲ್ ಟೈಮ್ ಶುಗರ್ ಬ್ಯಾಲೆನ್ಸ್ ಶೀಟ್. ಓಪನಿಂಗ್ ಸ್ಟಾಕ್ ಎಷ್ಟು, ಕಬ್ಬು ಎಷ್ಟು ಲಭ್ಯವಿದೆ, ಎಷ್ಟು ಕ್ರಷಿಂಗ್ ಆಗ್ತಿದೆ, ರಿಕವರಿ ರೇಟ್ ಎಷ್ಟು, ಎಥೆನಾಲ್ ಮತ್ತು ಬೆಲ್ಲಕ್ಕೆ ಎಷ್ಟು ಕಬ್ಬು ಹೋಗ್ತಿದೆ ಅನ್ನೋದರ ಪಕ್ಕಾ ಲೆಕ್ಕಾಚಾರ ಸಿಕ್ಕರೆ ಮಾತ್ರ ಮುಂದಿನ ದಿನಗಳಲ್ಲಿ ಇಂತಹ ಬಿಕ್ಕಟ್ಟನ್ನು ತಪ್ಪಿಸಬಹುದು. 10 ಲಕ್ಷ ಟನ್ ಇಂಪೋರ್ಟ್ನಿಂದಾಗಿ ಊಹಾಪೋಹಗಳಿಗೆ ಬ್ರೇಕ್ ಬಿದ್ದು ದಸರಾ ಮತ್ತು ದೀಪಾವಳಿಗೆ ಸಕ್ಕರೆ ಬೆಲೆ ಕಂಟ್ರೋಲ್ಗೆ ಬರುತ್ತಾ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. ಈ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಇದಿಷ್ಟು ಇವತ್ತಿನ ವಿಶೇಷ. ಇದೇ ರೀತಿಯ ಹಲವು ವಿಶ್ಲೇಷಣೆ, ಮಾಹಿತಿ ಅಷ್ಟೇ ಅಲ್ಲ, ಮನರಂಜನೆಯ ವಿಡಿಯೋಗಳಿಗೆ